ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದಿನಿಂದ 9 ದಿನಗಳ ಕಾಲ ನಾವು ನವರಾತ್ರಿ ಹಬ್ಬವನ್ನ ಆಚರಿಸ್ತೀವಿ. ಅಂದ್ರೆ ಇವತ್ತು ಪಾಡ್ಯದಿಂದ ನವಮಿಯ ತನಕ ನವರಾತ್ರಿ ಅಂದ್ರೆ 9 ರಾತ್ರಿಗಳು ಅಂತ ಹೇಳ್ಬಹುದು. ನವರಾತ್ರಿ ಹಬ್ಬವನ್ನ ನಾವು ಆಚರಿಸ್ತೀವಿ. ಇನ್ನು 10ನೆಯ ದಿನ ವಿಜಯದಶಮಿ, ಅದೇ ದಸರಾ ಹಬ್ಬ. ಮೈಸೂರು ದಸರಾ ಎಷ್ಟೊಂದು ಸುಂದರ. ದಸರಾ ಹಬ್ಬ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಮ್ಗೆ? ನಮ್ಮ ಮೈಸೂರಿನ ದಸರಾ ಜಂಬೂ ಸವಾರಿನೇ ನೆನಪಾಗೋದು. ಹಾಗಾಗಿ ನಾವು ಈಗ 9 ದಿನಗಳಲ್ಲಿ ದೇವಿಯ 9 ಅವತಾರಗಳು ಅಥವಾ ನವದುರ್ಗೆಯರು ಅಂತ ನಾವೇನ್ ಹೇಳ್ತೀವಿ ಅವರ ಬಗ್ಗೆ ತಿಳಿಯುತ್ತಾ ಆ ದೇವಿಯ ಕೃಪೆಗೂನು ಪಾತ್ರರಾಗೋಣ ಬನ್ನಿ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ದುರ್ಗಾದೇವಿ ಬ್ರಹ್ಮ ನಿರಾಕಾರ ರೂಪದ ಸ್ವರೂಪ ಅಂತಾನೆ ಪರಿಗಣಿಸಲಾಗಿದೆ. ಮತ್ತೆ ಬಹುಶಃ ಇದು ಈ ಇಡೀ ಜಗತ್ತಿನ ಮೊದಲನೆಯ ಸಂಪ್ರದಾಯ ಅನ್ಸುತ್ತೆ, ಎಲ್ಲಿ ನಾವು ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಹಿಂದೆ ಇರುವಂತಹ ಒಂದು ಶಕ್ತಿಯನ್ನ ಒಬ್ಬ ಹೆಣ್ಣಿನ ರೂಪದಲ್ಲಿ ನೋಡ್ತೀವಿ. ಇದು ನಮ್ಮ ಸನಾತನ ಧರ್ಮದ ಒಂದು ವೈಶಿಷ್ಟ್ಯವೇ ಸರಿ. ಇನ್ನು ದುರ್ಗಾದೇವಿಯ ಉಪಾಸನೆಯನ್ನ ನಾವು ಇವತ್ತು ನಿನ್ನೆಯಿಂದ ಪ್ರಾರಂಭ ಮಾಡಿರೋದಂತೂ ಖಂಡಿತ ಅಲ್ಲ. ದುರ್ಗಾದೇವಿಯ ಉಪಾಸನೆಗೆ ಬಹಳ ಪ್ರಾಚೀನವಾದ ಒಂದು ಇತಿಹಾಸನೇ ಇದೆ. ಪುರಾಣಗಳಲ್ಲಿ, ಆಗಮ ಗ್ರಂಥಗಳಲ್ಲಿ, ಮತ್ತೆ ಇತಿಹಾಸ ಗ್ರಂಥಗಳಾದ ರಾಮಾಯಣ, ಮಹಾಭಾರತದಲ್ಲೂ ಸಹ ನಾವು ದುರ್ಗಾದೇವಿಯ ಉಲ್ಲೇಖವನ್ನ ಕಾಣಬಹುದು. ಅದರ ಜೊತೆಗೆ ಋಗ್ವೇದ, ಅಥರ್ವವೇದ ಮತ್ತೆ ದೈತ್ಯೋಪನಿಷತ್ಗಳಲ್ಲೂ ಸಹ ನಾವು ದುರ್ಗಾದೇವಿಯ ಉಪಾಸನೆ ಮಾಡಿರುವಂತಹ ಉಲ್ಲೇಖವನ್ನ ಕಾಣಬಹುದು. ಅಂದ್ರೆ ದೇವಾನುದೇವತೆಗಳು ಸಹ ದುರ್ಗಾದೇವಿಯ ಉಪಾಸನೆಯನ್ನ ಮಾಡುತ್ತಾ, ದುರ್ಗಾದೇವಿಯ ಪೂಜೆಯನ್ನ ಮಾಡುತ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತಿನಿಂದ ಪಾಡ್ಯದಿಂದ ನಾವು 9 ದಿನಗಳ ಕಾಲ ದೇವಿಯ 9 ಅವತಾರಗಳು ಮತ್ತೆ ಅದರ ಹಿಂದೆ ಇರುವಂತಹ ಕೆಲವೊಂದು ರಹಸ್ಯಗಳನ್ನು ಸಹ ತಿಳಿಯೋಣ. ಸ್ನೇಹಿತರೆ, ದುರ್ಗಾದೇವಿಯ 9 ಅವತಾರಗಳೇನಿದೆ ಅದು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯ, ಗಂಡು ಅಥವಾ ಹೆಣ್ಣಿನ ಪ್ರತ್ಯೇಕ ಜೀವನದ ವಿವಿಧ ಹಂತಗಳನ್ನ, ನಮ್ಮ ಜೀವನದಲ್ಲಿ ಇರುವಂತಹ ಅನೇಕ ಘಟ್ಟಗಳನ್ನ ನಮಗೆ ಅರ್ಥೈಸುತ್ತಾ ಹೋಗುತ್ತೆ. ಹಾಗಾದ್ರೆ ತಡ ಮಾಡ್ದಲೆ ಇವತ್ತು ನಾವು ಮೊದಲನೆಯ ಅವತಾರವಾದ ಶೈಲಪುತ್ರಿಯ ಬಗ್ಗೆ ತಿಳ್ಕೊಳ್ಳೋಣ. ದುರ್ಗಾದೇವಿಯ ಮೊದಲನೆಯ ಅವತಾರ ಪಾಡ್ಯದ ದಿನ, ಅದು ಶೈಲಪುತ್ರಿ. ಇಲ್ಲಿ ನಾವು ಗಮನಿಸಿದ್ರೆ 2 ಶಬ್ದದ ಪ್ರಯೋಗವನ್ನ ಕಾಣಬಹುದು. ಒಂದು ಶೈಲ, ಇನ್ನೊಂದು ಪುತ್ರಿ. ಶೈಲ ಅನ್ನೋ ಪದದ ಅರ್ಥ ಪರ್ವತ, ಮತ್ತೆ ಪುತ್ರಿ ಅನ್ನೋ ಪದದ ಅರ್ಥ ನಿಮ್ಗೆಲ್ಲಾರ್ಗೂ ಗೊತ್ತೇ ಇರುತ್ತೆ, ಪುತ್ರಿ ಅಂದ್ರೆ ಮಗಳು. ಹಾಗಾಗಿ ಶೈಲಪುತ್ರಿ ಅಂದ್ರೆ ಪರ್ವತದ ಮಗಳು, ಪರ್ವತ ರಾಜನ ಪುತ್ರಿ ಈ ಪಾರ್ವತಿ ದೇವಿ. ಇನ್ನು ಈ ಪಾರ್ವತಿ ದೇವಿಯ ಈ ಸ್ವರೂಪ ಅಥವಾ ಈ ಅವತಾರ ಏನಿದೆ, ಶೈಲಪುತ್ರಿ ಅವತಾರ, ಇದನ್ನ ನಾವು ಈಗಷ್ಟೇ ಹುಟ್ಟಿರುವಂತಹ ಒಂದು ನವಜಾತ ಶಿಶು ಅಂತ ನಾವು ಪರಿಗಣಿಸಬಹುದು. ಅಂದ್ರೆ ಒಂದು ಈಗಷ್ಟೇ ಹುಟ್ಟಿರುವಂತಹ ಒಂದು ನವಜಾತ ಶಿಶುವಿನ ಜೊತೆಗೆ ಹೋಲಿಕೆಯನ್ನ ಮಾಡಬಹುದು. ಹೇಗೆ ಅಂತ ಅಂದ್ರೆ, ಒಂದು ಮಗು ಹುಟ್ಟಿದ ತಕ್ಷಣ ಹೇಗೆ ಅದಕ್ಕೆ ತನ್ನದೇ ಆದಂತಹ ಒಂದು ಹೆಸರು ಇರೋದಿಲ್ಲ. ಆಗ ನಾವೇನ್ ಮಾಡ್ತೀವಿ, ತಂದೆ ತಾಯಿ ಹೆಸರಿಂದ ಅವ್ರನ್ನ ಕರಿತೀವಿ. ಅಂದ್ರೆ ಇಂಥವ್ರ ಮಗಳು, ಇಂಥವ್ರ ಮಗ ಅಂತ ಹೇಳಿ ಕರಿತೀವಿ ಅಲ್ವಾ? ಅದೇ ತರ ಈ ಅವತಾರದಲ್ಲಿ ದೇವಿಗೆ ತನ್ನದೇ ಹೆಸರು ಇಲ್ಲ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ, ದೇವಿಯನ್ನ ಆಕೆಯ ತಂದೆಯ ಹೆಸರಿನಿಂದ ಇಲ್ಲಿ ಗುರುತಿಸ್ತಾ ಇದ್ದೀವಿ. ಪರ್ವತರಾಜನ ಪುತ್ರಿ ಪಾರ್ವತಿ, ಶೈಲಪುತ್ರಿ ಅಂತ ಹೇಳಿ ನಾವಿಲ್ಲಿ ಆಕೆಯನ್ನ ಗುರುತಿಸ್ತಾ ಇದ್ದೀವಿ. ಇನ್ನು ದೇವಿಯ ಸ್ವರೂಪವನ್ನ ನಾವು ನೋಡೋದಾದ್ರೆ, ದೇವಿಗೆ ಇಲ್ಲಿ ಕೇವಲ 2 ಕೈಗಳನ್ನ ತೋರಿಸಲಾಗಿದೆ. ಸಾಮಾನ್ಯವಾಗಿ ನೀವು ದುರ್ಗಾದೇವಿ ಅಂತ ಅನ್ಕೊಂಡ ತಕ್ಷಣ ದೇವಿಗೆ 4 ಕೈ ಅಥವಾ 8 ಕೈ ಅಷ್ಟಭುಜಗಳು ಅಂತಾನೆ ನಾವು ಆ ದೇವಿಯನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ನಮಗೆ ದುರ್ಗಾದೇವಿ ಅದೇ ತರ ಕಾಣಿಸೋದು. ಆದ್ರೆ ಇಲ್ಲಿ ಶೈಲಪುತ್ರಿಗೆ ಕೇವಲ 2 ಕೈಗಳಿದೆ ಅಂತಾನೆ ತೋರಿಸಲಾಗಿದೆ. ಒಂದು ಕೈಯಲ್ಲಿ ತ್ರಿಶೂಲ ಮತ್ತೆ ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನ ಹಿಡ್ಕೊಂಡಿದ್ದಾಳೆ. ಹೇಗೆ ನಮ್ಮ ಪುಟಾಣಿ ಮಕ್ಕಳಿಗೂ ಸಹ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಾಡೋದಿಕ್ಕೆ ತುಂಬಾ ಆಸೆ ಪಡ್ತಾರೆ. ಅಂದ್ರೆ ಒಂದ್ ಕೈಯಲ್ಲಿ ಡ್ರಾಯಿಂಗ್ ಮಾಡ್ತೀನಿ, ಇನ್ನೊಂದ್ ಕೈಯಲ್ಲಿ ಕ್ರಾಫ್ಟ್ ಮಾಡ್ತೀನಿ ಅನ್ನೋ ತರ ಇರ್ತಾರೆ ಅಲ್ವಾ? ಅದೇ ರೀತಿಯಾಗಿ ದೇವಿ ಇಲ್ಲಿ ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನ ಹಿಡಿದಿದ್ದಾಳೆ. ತ್ರಿಶೂಲ ವಿಧ್ವಂಸದ ಸಂಕೇತ ಆಗಿದೆ. ಅಂದ್ರೆ ಅಸುರರನ್ನ ಸಂಹಾರ ಮಾಡೋದಕ್ಕೆ ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದಾಳೆ, ಮತ್ತೊಂದು ಕೈಯಲ್ಲಿ ಕಮಲದ ಹೂವು. ಅಂದ್ರೆ ಏನು, ಸೌಮ್ಯ ಅಲ್ವಾ? ಕಮಲದ ಹೂವು ನೋಡಿದ ತಕ್ಷಣ ಒಂದು ಸಂತೋಷ, ಒಂದು ಆನಂದ, ಒಂದು ನೆಮ್ಮದಿ ಸಿಗತ್ತೆ ನಮ್ಗೆ. ಆ ಕಮಲದ ಹೂವನ್ನ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಅಂದ್ರೆ ತನ್ನ ಅವತಾರದ ಒಂದು ಸ್ವರೂಪವನ್ನ, ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲೇನೆ ಹೇಳ್ತಾರೆ ಅಲ್ವಾ, ಮಕ್ಕಳು ಮುಂದೆ ಏನಾಗ್ತಾರೆ ಅನ್ನೋದನ್ನ ನಾವು ಅವರ ಇನಿಷಿಯಲ್ ಡೇಸ್ ಅಲ್ಲೇನೆ ಕಂಡುಹಿಡಿಬಹುದು ಅಂತ. ಹಾಗಾಗಿ ದೇವಿ ತನ್ನ ಸೌಮ್ಯ ಮತ್ತು ರೌದ್ರ 2 ಅವತಾರಗಳ ಒಂದು ಪರಿಚಯನ ತನ್ನ ಮೊದಲನೆಯ ಅವತಾರವಾದ ಶೈಲಪುತ್ರಿಯಲ್ಲೇನೆ ನಮಗೆ ತೋರಿಸ್ತಾ ಇದ್ದಾಳೆ. ಈ ದಿನ ನಾವು ಶೈಲಪುತ್ರಿಯ ಬಗ್ಗೆ ತಿಳ್ಕೊಂಡ್ವಿ. ಅದು ಹೇಗೆ ನಮ್ಮ ಜೀವನದ ಒಂದು ಮೊದಲನೆಯ ಘಟ್ಟಕ್ಕೆ ಅದನ್ನ ನಾವು ಹೇಗೆ ಹೋಲಿಸಿ ನೋಡಬಹುದು ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಹಾಗಾದ್ರೆ ದೇವಿಯ ಮಂತ್ರದಿಂದ ಈ ದಿನದ ಒಂದು ವಿಷಯನ ನಾವು ಮುಗಿಸೋಣ. ಓಂ ದೇವಿ ಶೈಲಪುತ್ರಿಯೈ ನಮಃ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ
ಕೃತಶೇಖರಾಂ ವೃಷಾರೂಢಾಂ ಶೂಲಧಾರಾಂ ಶೈಲಪುತ್ರೀಂ ಯಶಸ್ವಿನೀಂ.